ಹಾಯ್ ಹಲೋ, ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲ್ಲಿ ನೀವು ನೋಡ್ತಿರೋ ಹಾಗೆ ಇವತ್ತು ಅರೌಂಡ್ 1772 ಪ್ರಾಫಿಟ್ ಆಗಿದೆ. ಸೊ ಇವತ್ತು 8 ಟ್ರೇಡ್ಸ್ ಹೊರಟಿದೆ, ಅದರಲ್ಲಿ 4 ಪ್ರಾಫಿಟ್ ಆಗಿದೆ, 4 ಲಾಸ್ ಆಗಿದೆ. ಸೊ ನನಗೆ ಜಾಸ್ತಿ ಇವತ್ತು ಪ್ರಾಫಿಟ್ ಆಗಿದ್ದು ಅಂದರೆ ಡಾಕ್ಟರ್ ರೆಡ್ಡಿ ಮತ್ತು ಇನ್ಫೋಸಿಸಲ್ಲಿ. ಸೊ ಮೊದಲನೇದಾಗಿ ಡಾಕ್ಟರ್ ರೆಡ್ಡಿ ನಾನು ಯಾವಾಗ ತೊಗೊಂಡೆ ಮತ್ತು ಟ್ರೇಡ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದೆ ಅಂತಂದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 30 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಈ ಕ್ಯಾಂಡಲ್ ಹೈ ಮೇಲೆ ನನ್ನ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ, ಅಂದರೆ ಇಲ್ಲಿ. ಸೊ ಇದು ಕನ್ಫ್ಯೂಸಿಂಗ್ ಕ್ಯಾಂಡಲ್ ಆಗಿರೋದ್ರಿಂದ ವೆಯ್ಟ್ ಮಾಡಿದೆ. ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆಯಿತು ಹಾಗೂ ಮೇಲ್ಗಡೆ ಹೋಗ್ತಿತ್ತು. ನನ್ನ ಟಾರ್ಗೆಟ್ ಇದ್ದಿದ್ದು ಅರೌಂಡ್ 37. ಸೊ ಅಲ್ಲಿಗೆ ನಾನು ಎಕ್ಸಿಟ್ ಮಾಡಿಕೊಂಡೆ. ಸೊ ಹಾಗಾಗಿ ಅರೌಂಡ್ 2343 ಪ್ರಾಫಿಟ್ ಆಗಿತ್ತು. ನೆಕ್ಸ್ಟು ಗ್ರಾಸಿಮ್ ಇಂಡಸ್ಟ್ರೀಸ್. ಸೊ ಗ್ರಾಸಿಮಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 42 ಲೆವೆಲಲ್ಲಿ ರೆಸಿಸ್ಟೆನ್ಸ್ ಇತ್ತು. ಸೊ ಆ ರೆಸಿಸ್ಟೆನ್ಸ್ನ ಬ್ರೇಕ್ ಆದಮೇಲೆ ಈ ಕ್ಯಾಂಡಲ್ ಹೈ ಮೇಲೆ ತೊಗೊಂಡೆ. ಸೊ ಈ ಕ್ಯಾಂಡಲ್ ಹೈಗೆ ನನಗೆ ಟಾರ್ಗೆಟ್ ಇದ್ದಿದ್ದು ಅರೌಂಡ್ 47. ಸೊ ಅದು ಎಕ್ಸಿಕ್ಯೂಟ್ ಆಯಿತು. ಸೊ ಹಾಗಾಗಿ ಇದು ಸ್ಮಾಲ್ ಟ್ರೇಡ್ ಪ್ರಾಫಿಟ್ಟು ಅರೌಂಡ್ 512 ಪ್ರಾಫಿಟ್ ಆಯಿತು. ನೆಕ್ಸ್ಟು HDFC ಬ್ಯಾಂಕು. HDFC ಬ್ಯಾಂಕಲ್ಲಿ ನೀವು ನೋಡಿರೋ ಹಾಗೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ಅರೌಂಡ್ 26 ಲೆವೆಲ್ಗೆ. ಸೊ ಅದಾದಮೇಲೆ ನನ್ನದು ಟಾರ್ಗೆಟ್ ಇದ್ದಿದ್ದು ಅರೌಂಡ್ 34. ಬಟ್ ಇಲ್ಲಿ ನೀವು ನೋಡಿರೋ ಹಾಗೆ ಮೇಲ್ಗಡೆ ಹೋಯಿತು, ಅದಾದಮೇಲೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು PE ತೊಗೊಂಡಿರೋದ್ರಿಂದ ಅದರಲ್ಲಿ ಸ್ವಲ್ಪ ಲಾಸ್ ಆಯಿತು, ಅರೌಂಡ್ 632. ಸೊ ನೆಕ್ಸ್ಟು ಹಿಂದೂಸ್ತಾನ್ ಯೂನಿಲಿವರಲ್ಲೂ ಅಷ್ಟೇ. ಸೊ ಅರೌಂಡ್ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಹೈ ಆದಮೇಲೆ ತೊಗೊಂಡೆ. ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ಅರೌಂಡ್ 41.3 ಲೆವೆಲಲ್ಲಿ. ಸೊ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆಗಿ ಅದು ಕೆಳಗಡೆ ಬಂತು. ಸೊ ಹಾಗಾಗಿ ಎಕ್ಸಿಟ್ ಮಾಡಿದೆ ನನ್ನ ಪೊಸಿಷನ್ನ. ಸೊ ಅದಕ್ಕೆ ಹಿಂದೂಸ್ತಾನ್ ಯೂನಿಲಿವರಲ್ಲಿ -690 ಲಾಸ್ ಆಯಿತು. ಸೊ ನೆಕ್ಸ್ಟು ಇನ್ಫೋಸಿಸಲ್ಲಿ ನೀವು ನೋಡಿದ್ದೀರ ಅಂದರೆ ಸೊ ಈ ಪರ್ಟಿಕ್ಯುಲರ್ ಲೆವೆಲ್ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ಅರೌಂಡ್ 35 ಲೆವೆಲ್ಗೆ. ಸೊ ಇದಾದಮೇಲೆ ತೊಗೊಂಡೆ. ಸೊ ನಂದು ಟಾರ್ಗೆಟ್ ಇದ್ದಿದ್ದು ಅರೌಂಡ್ 41. ಸೊ ಅಲ್ಲಿ ಎಕ್ಸಿಕ್ಯೂಟ್ ಆಯಿತು. ಸೊ ಅದಾದಮೇಲೆ ಎಕ್ಸಿಕ್ಯೂಟ್ ಮಾಡಿದೆ ನನ್ನ ಪೊಸಿಷನ್ನ. ಸೊ ಹಾಗಾಗಿ ಅರೌಂಡ್ 2480 ಪ್ರಾಫಿಟ್ ಆಯಿತು. ನೆಕ್ಸ್ಟು ಕೋಟಕ್ ಬ್ಯಾಂಕಲ್ಲಿ ನೋಡಿದ್ದೀರಾ ಅಂದರೆ ಅರೌಂಡ್ 240 ಪ್ರಾಫಿಟ್ ಆಯಿತು. ಸೊ ಅದು ವೆರಿ ಸ್ಮಾಲ್ ಟ್ರೇಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನೀವು ನೋಡ್ತಿರೋ ಹಾಗೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ಅರೌಂಡ್ 22.03. ಸೊ ನಂದು ಟಾರ್ಗೆಟ್ ಇಟ್ಟಿದ್ದು 25. ಸೊ ಈ ಕ್ಯಾಂಡಲ್ ಹೈ ಆದಮೇಲೆ ತೊಗೊಂಡೆ, 23.15 ಆದಮೇಲೆ ತೊಗೊಂಡೆ. ಸೊ ಇದು ನೆಕ್ಸ್ಟ್ ಕ್ಯಾಂಡಲಲ್ಲೇ ಹಿಟ್ ಆಯಿತು ಅರೌಂಡ್ 25.12. ನನ್ನ ಟಾರ್ಗೆಟ್ ಇದ್ದಿದ್ದು ನಾನು 25ಗೆ ಎಕ್ಸಿಟ್ ಮಾಡಿಕೊಂಡೆ. ಸೊ ನೆಕ್ಸ್ಟು ಕೋಟಕ್ ಬ್ಯಾಂಕು ಸೀನಲ್ಲಿ ಒಂದು ಸ್ವಲ್ಪ ಲಾಸ್ ಆಯಿತು ಮಾರ್ನಿಂಗಲ್ಲಿ. ಸೊ ಅದು ಹೇಳಬೇಕಂದ್ರೆ ಸೊ ಇಲ್ಲಿ ನೀವು ನೋಡಿದ್ದೀರಾ ಅಂದರೆ ಸೊ ಇದು ಮೇಲ್ಗಡೆ ಹೋಯಿತು. ಬಟ್ ನನ್ನ ಟಾರ್ಗೆಟ್ ಇದ್ದಿದ್ದು ಒಂದು 35. ಬಟ್ ಹಾಗೆ ಸೆಕೆಂಡ್ ಕ್ಯಾಂಡಲ್ ನೀವು ನೋಡಿದ್ದೀರ ಅಂದರೆ ರೆಡ್ ಆಯಿತು. ಸೊ ಹಾಗಾಗಿ ನಾನು ಪೊಸಿಷನ್ ಎಕ್ಸಿಟ್ ಮಾಡಿದೆ. ಸೊ ಅದರಲ್ಲಿ ನಂದು ಲಾಸ್ ಆಯಿತು. ಸೊ ನೆಕ್ಸ್ಟು ಟಾಟಾ ಕನ್ಸ್ಯೂಮರಲ್ಲಿ ನನಗೆ ಮೇಜರ್ ಲಾಸ್ ಆಗಿದ್ದು ಅರೌಂಡ್ 1800. ಸೊ ಅದರಲ್ಲಿ ನೀವು ನೋಡಿದ್ದೀರ ಅಂದರೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ಅರೌಂಡ್ 12.53ನಲ್ಲಿ. ಸೊ ಇದು ಬ್ರೇಕ್ ಆದಮೇಲೆ ನಂದು ಟಾರ್ಗೆಟ್ ಇದ್ದಿದ್ದು ಅರೌಂಡ್ 19.32. ಬಟ್ ನೀವು ನೋಡಿರೋ ಹಾಗೆ ನಂದು 3 ಕ್ಯಾಂಡಲ್ಸ್ ಪಾಸಿಟಿವ್ ಆಯಿತು. ಬಟ್ ನೆಕ್ಸ್ಟ್ ನೋಡಿದರೆ ಅಂದರೆ ಈ ಕ್ಯಾಂಡಲು ವೆಯ್ಟ್ ಮಾಡಿದೆ. ಅದಾದಮೇಲೆ
ಸೆಕೆಂಡ್ ಕ್ಯಾಂಡಲ್ ನೋಡಿದ್ರೆ ಅಂದರೆ ಜಾಸ್ತಿ ಲಾಸ್ ಆಯಿತು, ಯಾಕೆಂದರೆ ನಿಫ್ಟಿ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಟಾಟಾ ಕನ್ಸ್ಯೂಮರ್ ಕೆಳಗಡೆ ಹೋಗಿ ಸ್ಟಾರ್ಟ್ ಆಯಿತು. ಸೊ ಅದರಲ್ಲಿ ನಂದು ನೆಗೆಟಿವ್ ಆಯಿತು, ಅರೌಂಡ್ 1800 ರುಪೀಸ್ ಲಾಸ್ ಆಯಿತು. ಬಟ್ ಇವತ್ತಿಗೆ ಟೋಟಲ್ ಪ್ರಾಫಿಟ್ 1700. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನೇ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ನಾಳೆಗೆ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ತೊಗೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.